ಕೃಪಾಪೂರ್ಣನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಬಹಳ ಅದ್ಭುತವಾದಂತ ಒಂದು ಸುಸಂದರ್ಭ ನಮಗೆ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ಮಸ್ ಹಬ್ಬಕ್ಕೆ ಬಂದಿರುವಂತ ನೀವೆಲ್ಲರಿಗೂ ಕೂಡ ಕರ್ತನಾಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಿಯ ದೇವರ ಜನರೇ, ಕ್ರಿಸ್ಮಸ್ ಒಂದು ಅದ್ಭುತವಾದಂತ ಸಂತೋಷಕರವಾದಂತ ಹಬ್ಬ. ಈ ಹಬ್ಬವನ್ನು ಆಚರಿಸುವಂತ ನಾವು ಧನ್ಯರು. ಪ್ರಿಯ ದೇವರ ಮಕ್ಕಳೇ, ದೇವರ ಅದ್ಭುತವಾದಂತ, ಅತಿಶಯವಾದಂತ, ಉನ್ನತವಾದಂತ ಕಾರ್ಯವಾಗಿದೆ. ಕ್ರಿಸ್ಮಸ್ ಹಬ್ಬ ಇಡೀ ಪ್ರಪಂಚದಾದ್ಯಂತ ಜನರು ಆಚರಿಸ್ತಾ ಇದ್ದಾರೆ. ಜನರು ದೇವರನ್ನ ಕೊಂಡಾಡ್ತಾ ಇದ್ದಾರೆ, ದೇವರನ್ನ ಆರಾಧಿಸ್ತಾ ಇದ್ದಾರೆ. ಕ್ರಿಸ್ಮಸ್ ಅನ್ನುವಂಥದ್ದು ಒಂದು ಅದ್ಭುತವಾದಂತ, ಅತಿಶಯವಾದಂತ ಹಬ್ಬ. ಹಲ್ಲೆಲೂಯ. ಕ್ರಿಸ್ಮಸ್ ಹಬ್ಬವನ್ನ ಅದ್ಭುತವಾಗಿ, ಅತಿಶಯವಾಗಿ, ಉನ್ನತವಾಗಿ ಪ್ರಪಂಚದಾದ್ಯಂತ ಹರಡಿಕೊಂಡಿರುವಂತ ದೇವ ಜನರು ಮಾತ್ರ ಅಲ್ಲ, ಎಲ್ಲಾ ವರ್ಗದ ಜನರು, ಎಲ್ಲಾ ಧರ್ಮದ ಜನರು, ಎಲ್ಲಾ ಮಾನವ ಕುಲ ಆ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕಾಗಿ, ಆ ರಕ್ಷಕನಾದ ದೇವರನ್ನ ಸ್ತುತಿಸುವುದಕ್ಕಾಗಿ ಕ್ರಿಸ್ಮಸ್ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ಈ ದಿನ ಮಾತನಾಡುವಂಥದ್ದು ಮಹಾ ಸಂತೋಷವನ್ನುಂಟು ಮಾಡುವಂತ ಕ್ರಿಸ್ತನ ಜನನ. ಇಡೀ ಭೂಲೋಕಕ್ಕೆಲ್ಲ ಒಂದು ಮಹಾ ಸಂತೋಷವನ್ನ ಉಂಟು ಮಾಡುವಂತ ಕ್ರಿಸ್ತನ ಜನನ. 3 ಕಾರ್ಯಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬಯಸ್ತೇನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿ ಬಂದಿದೆ: ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದ್ಭುತ ಸ್ವರೂಪನು, ಅದ್ವಿತೀಯನಾದ ದೇವರು, ಇಡೀ ಸೃಷ್ಟಿಗೆ ಸೃಷ್ಟಿಕರ್ತನಾಗಿರುವಂತ ಉತ್ತಮನಾದಂತ ದೇವರು, ಮಹಾಮಹಿಮೆಯುಳ್ಳ ದೇವರು, ಮಾನವ ಕುಲವನ್ನ ಪ್ರೀತಿಸಿ ಮಾನವನನ್ನ ನಿತ್ಯತ್ವದ ಕಡೆಗೆ ನಡೆಸಲಿಕ್ಕೆ ಒಬ್ಬ ಅತಿಶಯನಾದ ದೇವರು, ಒಬ್ಬ ಪರಂಜ್ಯೋತಿಯಾದ ದೇವರು, ಒಬ್ಬ ಉತ್ಕೃಷ್ಟದಲ್ಲಿ ವಾಸಿಸ್ತಾ ಇರುವಂತ ದೇವರು ತನ್ನ ಪ್ರಜೆಗಳಿಗಾಗಿ, ತನ್ನವರಿಗೋಸ್ಕರ, ತನ್ನ ಜನರಿಗಾಗಿ ತನ್ನ ಮಹಿಮೆಯನ್ನು ಬಿಟ್ಟು, ತನ್ನ ಆ ಅಪ್ರಮೇಯ ಮಹಿಮೆಯನ್ನು ಬಿಟ್ಟು ಲೋಕಕ್ಕೆ ಬಂದು ಮಾನವ ಕುಲವನ್ನ ರಕ್ಷಿಸುವುದಕ್ಕಾಗಿ ಬಂದಂತ ಆ ರಕ್ಷಕನು ಬಹಳ ಉತ್ತಮವಾದವನು. ನಾನು ಈ ದಿನ ಈ ವಾಕ್ಯದ ಆಧಾರದ ಮೇಲೆ 3 ಸಂಗತಿಗಳನ್ನು ಒಟ್ಟಿಗೆ ಮಾತನಾಡ್ತೇನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಯಾರು ಈ ವಾಕ್ಯವನ್ನು ಹೇಳಿದ್ದು? ಪರಲೋಕದ ದೇವದೂತರು. ಮನುಷ್ಯನಿಗೆ ಹೇಳಲಿಲ್ಲ, ಯಾವುದೋ ಅಸ್ಟ್ರಾಲಜರ್ಸ್ಗಳು ಹೇಳಲಿಲ್ಲ, ಯಾವುದೋ ಶಾಸ್ತ್ರ ವ್ಯಕ್ತಿಗಳು ಹೇಳಲಿಲ್ಲ, ಯಾವುದೋ ಯಾಜಕರು ಹೇಳಲಿಲ್ಲ, ಯಾವುದೋ ದೊಡ್ಡ ವ್ಯಕ್ತಿಗಳು ಹೇಳಿಲ್ಲ, ರಾಜರುಗಳು ಹೇಳಿಲ್ಲ. ಈ ಮಾತನ್ನು ಹೇಳಿದ್ದು ಪರಲೋಕದಿಂದ ಬಂದಂತ ದೇವದೂತರು, ಪರಲೋಕದಿಂದ ಇಳಿದು ಬಂದಂತ ಅಪ್ರಮೇಯವಾದಂತ ದೇವದೂತರು ಹೇಳಿದಂತ ಮಾತಿದೆ. ಪ್ರಿಯ ದೇವರ ಮಕ್ಕಳೇ, ಉನ್ನತೋನ್ನತನಾಗಿ ಜನಿಸಿದಂತ ಆ ಯೇಸು ಕ್ರಿಸ್ತನು, ಉನ್ನತೋನ್ನತ ಲೋಕದಲ್ಲಿ ಮಹಿಮೆಯುಳ್ಳವನಾಗಿ ಬದುಕ್ತಾ ಇದ್ದಂತ ಆ ಯೇಸು ಕ್ರಿಸ್ತನು, ಮಹಾಪ್ರಭಾವದೊಂದಿಗೆ ಬದುಕ್ತಾ ಇದ್ದಂತ ಆ ಯೇಸು ಕ್ರಿಸ್ತನು, ಆತನ ಪ್ರಭಾವಕ್ಕೆ ಕೊರತೆ ಇರಲಿಲ್ಲ, ಆತನ ಮಹಿಮೆಗೆ ಕೊರತೆ ಇರಲಿಲ್ಲ. ಆತನ ಸಾನ್ನಿಧ್ಯದಲ್ಲಿ ಕೋಟ್ಯಾಂತರ ದೇವದೂತರುಗಳು ನಿತ್ಯವೂ ಆತನ ಹಲ್ಲೆಲೂಯ ಹಲ್ಲೆಲೂಯ ಎಂಬುದಾಗಿ ಹಾಡಿ ಹೋಗುತ್ತಾ ಇದ್ದಂತ ಆ ಅದ್ಭುತ ಅತಿಶಯನಾದ ದೇವರು, ಆ ಮಹಿಮೆಯಲ್ಲಿ ಜೀವಿಸ್ತಾ ಇರುವಂತ ಪರಾಕ್ರಮಿಯಾದ ದೇವರು, ಮಹಾಮಹಿಮೆಯಲ್ಲಿ ನಿತ್ಯತ್ವದಲ್ಲಿ ಬದುಕ್ತಾ ಇದ್ದಂತ ಆ ಸೃಷ್ಟಿಕರ್ತನಾದ ದೇವರು, ಆತನು ಮಾನವ ಕುಲಕ್ಕೋಸ್ಕರವಾಗಿ, ಮನುಷ್ಯನಿಗೋಸ್ಕರವಾಗಿ ತನ್ನನ್ನೇ ಬರದೆ ಮಾಡಿಕೊಂಡು ದೀನತ್ವದಿಂದ ಈ ಲೋಕಕ್ಕೆ ಇಳಿದು ಬಂದ. ಈ ಲೋಕ ಗೋದಲಿಯಲ್ಲಿ ಹುಟ್ಟಿ ಬಂದಂತ ಯೇಸುವನ್ನ ನೋಡಿದ್ರು. ಈ ಲೋಕ ಯಾವ ವ್ಯವಸ್ಥೆ ಇಲ್ಲದೆ ಇರುವಂತ ಗೋದಲಿಯನ್ನ ಕಂಡು ಯೇಸು ಗೋದಲಿಯಲ್ಲಿ ಜನಿಸಿದ ಅನ್ಕೊಂಡ್ರು. ರಾಜರುಗಳೆಲ್ಲೂ ತಿಳ್ಕೊಂಡ್ರು ಮೆಸ್ಸಿ ಏನಂತಂದ್ರೆ ಅರಮನೆಯಲ್ಲಿ ಹುಟ್ಟಬೇಕಾಗಿತ್ತು, ಗೋದಲಿಯಲ್ಲಿ ಹುಟ್ಟಿದಾನಲ್ಲ ಅಂತ.
ಯೋಚನೆ ಮಾಡಿದ್ರು. ಒಬ್ಬ ರಕ್ಷಕನು, ದೇವಾದಿದೇವನು, ರಾಜಾದಿರಾಜನು ಹುಟ್ಟಿ ಬರಬೇಕಾದ್ರೆ ಅರಮನೆಯಲ್ಲಿ ಹುಟ್ಟಬೇಕಾಗಿತ್ತು, ಹುಟ್ಟಬೇಕಾದ್ರೆ ಎಲ್ಲೋ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಾಗಿತ್ತು, ಹುಟ್ಟಬೇಕಾದ್ರೆ ಎಲ್ಲಾ ಸೌಭಾಗ್ಯದೊಂದಿಗೆ ಹುಟ್ಟಿ ಬರಬೇಕಾಗಿತ್ತು ಅಂತ ಜನ ಯೋಚನೆ ಮಾಡುವಾಗ ಯೇಸು ಕ್ರಿಸ್ತನು ಮಾನವ ರೂಪ ತಾಳಿ ಗೋದಲಿಯಲ್ಲಿ ಹುಟ್ಟಿ ಬಂದ. ನಾನು ಈ ದಿನ ಯಾಕೆ ಯೇಸು ಕ್ರಿಸ್ತನು ಆ ರೀತಿಯಾದಂತ ದೀನಾವಸ್ಥೆಯಲ್ಲಿ ಹುಟ್ಟಿ ಬಂದ ಅನ್ನುವಂಥದ್ದನ್ನ ನಿಮಗೆ ಪ್ರಮೇಯವಾಗಿ ಆ ಅದ್ಭುತವಾದಂತ ವಾಕ್ಯವನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. 3 ರೀತಿಯಾದಂತ ವ್ಯಕ್ತಿತ್ವಗಳು ಬಹಳ ಪ್ರಾಮುಖ್ಯ ಇಲ್ಲಿ. 3 ರೀತಿಯಾದಂತ ವ್ಯಕ್ತಿತ್ವಗಳನ್ನ ಒಳಗೊಂಡಂತ ಕ್ರಿಸ್ತನ ಚಾರಿತ್ರ್ಯವುಳ್ಳಂತ ಚರಿತ್ರವುಳ್ಳ ಹುಟ್ಟುಹಬ್ಬ ಇದು. ಇದು ಸಾಮಾನ್ಯವಾದಂತ ಹುಟ್ಟು ಅಲ್ಲ, ಸಾಮಾನ್ಯವಾಗಿ ಜನರು ಹುಟ್ಟಿದಾಗೆ ಹುಟ್ಟಿದಂತದ್ದಲ್ಲ. ಮಾನವ ರೂಪಗಳನ್ನು ತಾಳಿ ಬಂದಂತವರು, ಮಾನವ ಅವತಾರಗಳನ್ನು ತಾಳಿ ಬಂದಂತವರು ಜನಿಸಿದಂತ ಜನನ ಅಲ್ಲ ಇದು. ಯಾವುದೋ ಸತ್ಪುರುಷರು ಹುಟ್ಟಿದಾಗೆ ಹುಟ್ಟಿದಂತ ಜನನ ಅಲ್ಲ ಇದು. ಯಾವುದೋ ದೊಡ್ಡ ರಾಜರುಗಳು, ಯುವರಾಜರುಗಳು ಹುಟ್ಟಿದಂತ ಜನನ ಅಲ್ಲ ಇದು. ಇದು ಎಲ್ಲರಿಗಿಂತ ಮಿಗಿಲಾದದ್ದು. ಸೃಷ್ಟಿಯನ್ನೇ ಬದಲಾಯಿಸಿದಂತ ಹುಟ್ಟಿದು. ಸೃಷ್ಟಿಯ ಕಾರ್ಯವನ್ನೇ, ಸೃಷ್ಟಿಗಳಲ್ಲಿ ಇತಿಹಾಸವನ್ನೇ ಬದಲಾವಣೆ ಮಾಡಿದಂತ ಜನನ ಇದು. ಇಡೀ ಸೃಷ್ಟಿಯಲ್ಲಿ ಇಂತಹ ಜನನ ಹಿಂದೆಯೂ ಆಗಿರಲಿಲ್ಲ, ಮುಂದೆಯೂ ಆಗೋದಿಲ್ಲ. ಅಂತ ಅದ್ಭುತವಾದಂತ ಜನನ. ಯಾಕೆ ಅಂತ ನೋಡುವಾಗ, ಒಬ್ಬ ಮಹಿಮೆಯುಳ್ಳ ದೇವರು ತನ್ನ ಪ್ರಭಾವದಲ್ಲಿ, ತನ್ನ ಐಶ್ವರ್ಯದಲ್ಲಿ, ಪರಲೋಕದಲ್ಲಿ ತನ್ನ ದೂತರಗಳೊಟ್ಟಿಗೆ, ತನ್ನ ಸಮಸ್ತ ಶಕ್ತಿಯೊಟ್ಟಿಗೆ ತಾನು ಪರಲೋಕದ ಆ ಬೆಳಕಿನಲ್ಲಿ ವಾಸಿಸುತ್ತಿರುವಾಗ ಮಾನವನಿಗೋಸ್ಕರವಾಗಿ, ಮನುಷ್ಯನ ಪಾಪ ವಿಮೋಚನೆಗಾಗಿ, ಮನುಷ್ಯನನ್ನ ರಕ್ಷಿಸುವುದಕ್ಕೋಸ್ಕರ ತಾನೇ ರಕ್ಷಕನಾಗಿ ಬಂದನಲ್ಲ, ತಾನೇ ರಕ್ಷಕನಾಗಿ ಜನಿಸಿದನಲ್ಲ, ಅದು ಅದ್ಭುತವಾದದ್ದು, ಇತಿಹಾಸವುಳ್ಳದ್ದು. ಆದರೆ ಹುಟ್ಟಬೇಕಾದವನು ರಾಜನಾಗಿ ಹುಟ್ಟಬೇಕಾಗಿತ್ತು, ಆದರೆ ಗೋದಲಿಯಲ್ಲಿ ಹುಟ್ಟಿದ. ಹುಟ್ಟಬೇಕಾದವನು, ರಕ್ಷಕನಾದವನು, ರಕ್ಷಿಸಬೇಕಾದವನು ಯಾವುದೋ ಸೈನ್ಯದೊಟ್ಟಿಗೆ ಹುಟ್ಟಬೇಕಾಗಿತ್ತು, ಹುಟ್ಟಿದ್ದು ಎಲ್ಲಿ? ಗೋದಲಿಯಲ್ಲಿ. ಯಾಕೆ? ಇಲ್ಲಿ 3 ಸಂಗತಿಗಳನ್ನು ಕಾಣ್ತೇವೆ. ಯೇಸು ಹುಟ್ಟಿದಾಗ ಮೊಟ್ಟ ಮೊದಲನೇದಾಗಿ ಕುರುಬರು ಬರ್ತಾರೆ. ಗೋದಲಿಯಲ್ಲಿ ಅವರಿಗೆ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ, ಛತ್ರದಲ್ಲಿ ಸ್ಥಳ ಸಿಗಲಿಲ್ಲಂತೆ. ಆದುದರಿಂದ ಅವರು ಎಲ್ಲಿ ಹೋದ್ರು? ಗೋದಲಿಯಲ್ಲಿ ಸ್ಥಳ ಸಿಕ್ಕಿದ್ರಿಂದ ಗೋದಲಿಯಲ್ಲಿ ಯೇಸುವಿನ ಜನನವಾಯಿತು. ಎರಡನೇದಾಗಿ ಕುರುಬರು ಬರ್ತಾರೆ, ಮೂರನೇದಾಗಿ ಜೋಯಿಸರು ಬರ್ತಾರೆ. ಈ 3 ಸಂಗತಿಗಳು ಬಹಳ ಪ್ರಾಮುಖ್ಯ. ಈ 3 ಕಾರ್ಯಗಳಲ್ಲಿ ಒಟ್ಟಿಗೆ ಮಾತನಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವಾದಿದೇವನು, ರಾಜಾದಿರಾಜನು, ರಕ್ಷಕನ ಆದಂತ ಆ ಯೇಸು ಕ್ರಿಸ್ತನು ಗೋದಲಿಯಲ್ಲಿ ಯಾಕೆ ಹುಟ್ಟಿದ ಅಂತಂದ್ರೆ, ಸಾಮಾನ್ಯ ನಾವು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ 3 ವರ್ಗದ ಜನರನ್ನ ನಾವು ನೇಮಿಸಬಹುದು. ಒಂದು, ಬಡತನದಲ್ಲಿ ಜೀವಿಸ್ತಾ ಇರುವಂತವರು, ಬಡತನದ ರೇಖೆಗಿಂತ ಕಮ್ಮಿ ಜೀವಿಸ್ತಾ ಇರುವಂತವರು, ಅದು ಒಂದು ಪಂಗಡವಾದ್ರೆ, ಮಿಡ್ಲ್ ಕ್ಲಾಸ್ ಅನ್ನುವಂಥದ್ದು ಒಂದು ಪಂಗಡ, ಮಾತ್ರವಲ್ಲ ಹೈ ಕ್ಲಾಸ್ ಅನ್ನುವಂಥದ್ದು ಒಂದು ಪಂಗಡ ಈ ಪ್ರಪಂಚದಲ್ಲಿ ಇರುವಂತದ್ದು. ಏನಿದು ಲೋ ಕ್ಲಾಸ್, ಮಿಡ್ಲ್ ಕ್ಲಾಸ್, ಹೈ ಕ್ಲಾಸ್ ಅಂತಂದ್ರೆ, ಲೋ ಕ್ಲಾಸ್ ಅಂತಂದ್ರೆ ಬಡವರು, ಬಡತನಕ್ಕಿಂತ ಕಡಿಮೆ ಇರುವಂತವರು, ಕೂಲಿ ಕೆಲಸ ಮಾಡುವಂತವರು, ದೀನ ದರಿದ್ರರು, ಮಾತ್ರವಲ್ಲದೆ ತಿನ್ನುವುದಕ್ಕೂ ಆಹಾರ ಇಲ್ಲದೆ, ತಿನ್ನುವುದಕ್ಕೂ ಊಟ ಇಲ್ಲದೆ ಪರದಾಡುವಂತ, ಬಡತನದ ರೇಖೆಗಿಂತ ಕಡಿಮೆ ಇರುವಂತ ಜನರು. ಮಿಡ್ಲ್ ಕ್ಲಾಸ್ ಅಂತಂದ್ರೆ ಕುರುಬರು. ಆ ಹೊಲದಲ್ಲಿ ಕುರುಬರು ಕುರಿ ಕಾಯ್ತಾ ಇದ್ರು. ದೇವರ ದರ್ಶನವನ್ನು ಕೊಟ್ಟರು. ಗಾಡ್ ಅಪಿಯರ್ಡ್ ಬಿಫೋರ್ ದಿ ಶೆಫರ್ಡ್ಸ್. ಅದರ ಅರ್ಥ ಏನಂತಂದ್ರೆ, ಕುರುಬರು ಅಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್. ಇಡೀ ಪ್ರಪಂಚದಾದ್ಯಂತ ಈ 3 ಕ್ಲಾಸಸ್ ಅನ್ನ ನಾವು ನೋಡ್ತೇವೆ. ಆ 3 ಕ್ಲಾಸಸ್ ಕೂಡ ಆ ರಕ್ಷಕನಾದ ಯೇಸು ಕ್ರಿಸ್ತನು, ಅವನನ್ನು ಆರಾಧಿಸುವಂತ ಆ ಸೃಷ್ಟಿಕರ್ತ, ನಾವು ಸೇವಿಸ್ತಾ ಇರುವಂತ ಆ ಯೇಸು ಈ ಲೋಕಕ್ಕೆ ಬಂದ. ಯಾರನ್ನು ಕಡೆಗಾಣಿಸಲಿಲ್ಲ ಯೇಸು, ಯಾರನ್ನು ಕೀಳಾಗಿ ನೋಡಲಿಲ್ಲ ಯೇಸು. ಯೇಸು ಕ್ರಿಸ್ತನ ಜನನ ಯಾರನ್ನು ಕೀಳಾಗಿ ನೋಡಲಿಲ್ಲ, ಭೇದ ಭಾವ ಮಾಡಲಿಲ್ಲ, ಪಕ್ಷಭೇದ ಮಾಡಲಿಲ್ಲ. ಎಲ್ಲರಿಗೋಸ್ಕರ ಬಂದದ್ದೇ ಕ್ರಿಸ್ಮಸ್. ಯೇಸು ಗೋದಲಿಯಲ್ಲಿ ಜನಿಸಿದ. ಗೋದಲಿ ಅಂದ್ರೆ ಏನು? ಅಲ್ಲಿ ಗಲೀಜಿರುತ್ತೆ. ಗೋದಲಿ ಅಂದ್ರೆ ಏನು? ಅಲ್ಲಿ ಸಗಣಿ ಇರುತ್ತೆ. ಗೋದಲಿ ಅಂದ್ರೆ ಹುಲ್ಲು ಬಿದ್ದಿರುತ್ತೆ. ಎಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಎಲ್ಲಾ ಅಸ್ತವ್ಯಸ್ತವಾದಂತ ಆ ಗೋದಲಿಯಲ್ಲಿ ಯೇಸು ಜನಿಸಿದ. ಅದರ ಅರ್ಥ 2 ಪ್ರಾಮುಖ್ಯವಾದ ವಿಚಾರಗಳು. ಒಂದು, ದೈಹಿಕವಾಗಿ ಬಡತನದಲ್ಲಿ, ದೈಹಿಕವಾಗಿ ಕೆಳಮಟ್ಟದಲ್ಲಿ,
ದೈಹಿಕವಾಗಿ ಆಹಾರ ಇಲ್ಲದೆ, ಅವಶ್ಯಕತೆಗಳಿಲ್ಲದೆ, ಅವರ ಜೀವಿತದಲ್ಲಿ ಯಾವ ಸೌಕರ್ಯಗಳಿಲ್ಲದೆ ಬಡತನದಲ್ಲಿ ಬದುಕುವಂತ ಜನರಿಗಾಗಿ ಯೇಸು ಬಂದ. ಗೋದಲಿ ಅಂತಂದ್ರೆ ಏನು? ಇಟ್ ಶೋಸ್ ಜೀಸಸ್ ಕೇಮ್ ಟು ದಿಸ್ ವರ್ಲ್ಡ್ ಫಾರ್ ದಿ ಲೋ ಕ್ಲಾಸಸ್ ಪೀಪಲ್ ಹೂ ಆರ್ ಲಿವಿಂಗ್ ಅಂಡರ್ ದಿ ಪಾವರ್ಟಿ. ಬಡತನದ ರೇಖೆಗಿಂತ ಕಡಿಮೆ ಬದುಕ್ತಾ ಇರುವಂತವರ ಬದುಕುಗಳನ್ನ ಮೇಲೆತ್ತುವುದಕ್ಕಾಗಿ ಯೇಸು ಬಂದ. Hallelujah. That is called the true Christmas. It is historical born. ಅದು ಒಂದು ಇತಿಹಾಸವನ್ನು ಸ್ಥಾಪನೆ ಮಾಡಿದಂತ ಅದ್ಭುತವಾದಂತ ಜನನ ಯೇಸು ಕ್ರಿಸ್ತನ ಜನನ. ಯಾಕಂದ್ರೆ ಯೇಸು ಕೆಳಮಟ್ಟದಲ್ಲಿ ಜೀವಿಸ್ತಾ ಇರುವಂತ, ತಮ್ಮ ಬಡತನದ ರೇಖೆಗಿಂತ ಕೆಳಗೆ ಬದುಕ್ತಾ ಇರುವಂತ, ಮಾತ್ರವಲ್ಲದೆ ಎಲ್ಲಾ ಸಂಕಟಗಳಲ್ಲಿ ಬಿದ್ದುಕೊಂಡಿರುವಂತ, ಕಷ್ಟಗಳಲ್ಲಿ ಬಿದ್ದುಕೊಂಡಿರುವಂತ, ಸಾಲಗಳಲ್ಲಿ ಬಿದ್ದುಕೊಂಡಿರುವಂತ, ಎಲ್ಲಾ ವಿಧಾನವಾದಂತ ಜೀವಿತದಲ್ಲಿ ಯಾವ ಆಹಾರ ಸಿಗದೆ, ಯಾವ ಪೋಷಣೆ ಸಿಗದೆ, ಯಾವ ಸರಿಯಾದಂತ ವ್ಯವಸ್ಥೆ ಸಿಗದೆ ಕೆಳಮಟ್ಟದಲ್ಲಿ ಬದುಕ್ತಾ ಕಣ್ಣೀರುಗಳಿಂದ, ದುಃಖಗಳಿಂದ, ವೇದನೆಗಳಿಂದ ಬದುಕ್ತಾ ಇದ್ದಾರೋ ಅವರಿಗಾಗಿ ಯೇಸು ಈ ಲೋಕಕ್ಕೆ ಬಂದ. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಪರಿಸ್ಥಿತಿಯಲ್ಲಿದೆ? ಯೇಸು ಹೇಳ್ತಾ ಇದ್ದಾನೆ, ಇಫ್ ಯು ಆರ್ ಇನ್ ಲೋ ಕ್ಲಾಸ್, ನೀನೊಬ್ಬ ಕೆಳಮಟ್ಟದ ವರ್ಗದಲ್ಲಿ ಶೋಷಣೆಗೆ ಒಳಗಾಗಿ, ದುಃಖಕ್ಕೆ ಒಳಗಾಗಿ, ಅವಶ್ಯಕತೆಗಳು ಪೂರೈಸಲ್ಪಡದೆ, ನಿನ್ನ ಇಷ್ಟಗಳು, ನಿನ್ನ ಊಟ, ನಿನ್ನ ಆಹಾರ, ನಿನ್ನ ಬಟ್ಟೆ ಯಾವುದು ನಿನಗೆ ಸರಿಯಾಗಿ ಸಿಗದೆ ನೀನು ತುಳಿತಕ್ಕೊಳಗಾಗಿ ನೀನು ಆ ಗೋದಲಿ ಹಾಗೆ ಜೀವಿಸ್ತಾ ಇದ್ರೆ, ಆ ಗೋದಲಿಯ ಆ ಕಷ್ಟದಲ್ಲಿ ಬದುಕ್ತಾ ಇದ್ರೆ, ಆ ಗೋದಲಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ರೆ, ಯೇಸು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರವಾಗಿ ಹುಟ್ಟಿ ಬಂದಿದ್ದೀನಿ, ನಾನು ನಿನಗೋಸ್ಕರವಾಗಿ ಜನನವನ್ನ ತೆಗೆದಿದ್ದಕ್ಕೆ ಇತಿಹಾಸವನ್ನು ಸ್ಥಾಪನೆ ಮಾಡುವಂತ ಒಂದು ಜನನ. ಎಲ್ಲರಿಗೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾವು ನಿಮಗೆ ವಿಶ್ರಾಂತಿ. ಇವತ್ತು ಯಾವುದ್ರ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀವಿ, ಯಾವುದ್ರ ವಿಷಯದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದೀವಿ, ಯಾವುದ್ರ ವಿಷಯದಲ್ಲಿ ಇವತ್ತು ನೀನು ಗೋದಲಿಯ ಹಾಗೆ ನಿನ್ನ ಜೀವಿತ ಮಾರ್ಪಟ್ಟಿದ್ಯಾ, ಅಸ್ತವ್ಯಸ್ತವಾದಂತಹ ಬದುಕ ನಿಂದು ಅಸ್ತವ್ಯಸ್ತವಾಗಿದೆಯಾ, ಯಾವುದು ಸರಿಯಾಗಿ ನಡೀತಾ ಇಲ್ವಾ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ವಾ, ಗಂಡ ಹೆಂಡತಿಯ ಆ ಸ್ವಾರಸ್ಯಕರವಾದಂತಹ ಬದುಕು ಸರಿಯಾಗಿಲ್ವಾ, ಮಕ್ಕಳು ತಂದೆ ತಾಯಿಗಳು ಸರಿ ಇಲ್ವಾ, ಯಾವ ಜೀವಿತ ನಿನ್ನ ಬದುಕಿನಲ್ಲಿ ಕಷ್ಟಕರವಾಗಿದೆ, ದುಃಖಕರವಾಗಿದೆ, ಭಯಪಡಬೇಡ. ಯೇಸು ಗೋದಲಿಯಲ್ಲಿ ಜನಿಸಿದ ಉದ್ದೇಶ ಕೆಳಮಟ್ಟದಲ್ಲಿರುವಂತ, ತಿಪ್ಪೆಯಲ್ಲಿ ಬಿದ್ದಂತ ದೀನ ದರಿದ್ರರಾದಂತ ಜನರನ್ನ ಮೇಲೆತ್ತುವುದಕ್ಕಾಗಿ ಯೇಸು ಬಂದ. ದಟ್ ಈಸ್ ವೈ ದಿಸ್ ಬಾರ್ನ್, ಇಟ್ಸ್ ನಾಟ್ ಎ ನ್ಯಾಚುರಲ್ ಬಾರ್ನ್, ಬಟ್ ಇಟ್ಸ್ ಎ ಹಿಸ್ಟಾರಿಕಲ್ ಬಾರ್ನ್. ಇಟ್ಸ್ ಎ ಹಿಸ್ಟಾರಿಕಲ್ ಬಾರ್ನ್. ಕ್ರಿಸ್ತನು ಇತಿಹಾಸವನ್ನ ಸ್ಥಾಪಿಸುವುದಕ್ಕಾಗಿ ಬಂದ. ಯಾವ ಬಡವನನ್ನು ಕೂಡ ಅಲಕ್ಷ್ಯ ಮಾಡಲಿಲ್ಲ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಅಂತ 60ನೇ ಅಧ್ಯಾಯ 1ನೇ ವಚನದ ರೀತಿ ಬಂದಿದೆ, ನಿನ್ನ ಮೇಲೆ ಬೆಳಕು ಉದಯಿಸಿದೆ, ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕಾಗಿ. ಬಡವರನ್ನ ನಿರ್ಲಕ್ಷಿಸದೆ, ಬಡವರ ಮೇಲೆ ಕರುಣೆ, ಪ್ರೀತಿ, ದಯೆ, ಮಾತ್ರವಲ್ಲದೆ ಅವರ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಂತ ಯೇಸು ಈ ದಿನ ಕೆಳಮಟ್ಟ ವರ್ಗದಲ್ಲಿ, ಬಡತನದಲ್ಲಿ, ಕಣ್ಣೀರಿನಲ್ಲಿ ಜೀವಿಸ್ತಾ ಇರುವಂತ ಪ್ರತಿಯೊಬ್ಬರನ್ನ ಮೇಲೆತ್ತಿ ಉನ್ನತ ಸಿಂಹಾಸನದ ಮೇಲೆ ಕುಳ್ಳಿರಿಸುವಂತ ಅದ್ಭುತವಾದ ದೇವರಾತನು. ಅದಕ್ಕೆ ಉದಾಹರಣೆ ನಾನೇ. ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳೋದಕ್ಕಿಂತ ಮುಂಚೆ, ಯೇಸು ಸ್ವಾಮಿಯ ಪ್ರೀತಿಯನ್ನು ಅರಿಯುವುದಕ್ಕಿಂತ ಮುಂಚೆ, ಯೇಸು ಸ್ವಾಮಿಯ ಕರುಣೆಯನ್ನು ಅನುಭವಿಸುವುದಕ್ಕಿಂತ ಮುಂಚೆ ನಾನು ಕೂಡ ಗೋದಲಿಯ ಪರಿಸ್ಥಿತಿಯೇ, ನನ್ನ ಬದುಕು ಕೂಡ ಗೋದಲಿಯ ಪರಿಸ್ಥಿತಿಯೇ, ನನ್ನ ಜೀವಿತ ಕೂಡ ಅಸ್ತವ್ಯಸ್ತವೇ. ಆದ್ರೆ ನನ್ನ ಯೇಸು ನನಗಾಗಿ ಬಂದ. The Jesus of Nazareth. He came to this world as a child to lift the low class people in the world. ಪ್ರಪಂಚದಲ್ಲಿ ಕೆಳಗೆ ಬಿದ್ದವರನ್ನ ಮೇಲೆತ್ತುವುದಕ್ಕಾಗಿ ಬಂದ. ನಿನ್ನ ಜೀವಿತವನ್ನು ಕೂಡ ಮೇಲೆತ್ತುವುದಕ್ಕಾಗಿ ಬಂದಿದ್ದಾನೆ. ಎರಡನೇದಾಗಿ, ಕುರುಬರು ಹೊಲದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಕುರುಬರು ಅಂತಂದ್ರೆ ನಾವು ಏನ್ ನೋಡ್ತೇವೆ ಅಂದ್ರೆ ದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಮಧ್ಯದಲ್ಲಿ ಅವರ ಜೀವಿತಕ್ಕೂ, ಅವರ ಊಟಕ್ಕೂ, ಅವರ ಬದುಕಿಗೂ ಓಕೆ ನೆಮ್ಮದಿಯಾಗಿ ನಡೆಯುವ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ನಾವು ಇದನ್ನ ಮಾತನಾಡ್ತಾ ಇರುವಂತದ್ದು ಮಹಾ ಸಂತೋಷ. ಪ್ರತಿಯೊಬ್ಬರಿಗೂ ಸಂತೋಷ ಬೇಕು, ಪ್ರತಿಯೊಬ್ಬರಿಗೂ ನೆಮ್ಮದಿ ಬೇಕು, ಪ್ರತಿಯೊಬ್ಬರಿಗೂ ಸಮಾಧಾನ ಬೇಕು, ಪ್ರತಿಯೊಬ್ಬರು ನೆಮ್ಮದಿಯಾಗಿ ಬದುಕಬೇಕೆಂಬುದಾಗಿ ಆಶೆ ಪಡುತ್ತೇವೆ. ಕೆಳಮಟ್ಟದಲ್ಲಿ ಬದುಕ್ತಾ ಇದ್ರು, ಬಡತನಗಳಲ್ಲಿ ಬದುಕ್ತಾ ಇದ್ರು, ಅವ್ರಿಗೂ ನೆಮ್ಮದಿ ಬೇಕು.
ಎಲ್ಲ ಮಿಡ್ಲ್ ಕ್ಲಾಸ್ ನಲ್ಲಿ ಬದುಕ್ತಾ ಇರುವಂತವ್ರಿಗೂ ನೆಮ್ಮದಿ ಬೇಕು, ಸಂತೋಷ ಬೇಕು. ಆ ಹೊಲದಲ್ಲಿ ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ಕೊಳ್ತಾ ಕಷ್ಟಪಡ್ತಾ ಕುರಿ ಮೇಯಿಸಿಕೊಂಡು ತಮ್ಮ ಬಾಧೆ ಕೊಡ್ತಾ ಇದ್ರಲ್ಲ, ಆ ಕುರುಬರಿಗೆ ಪರಲೋಕದ ಧ್ವನಿ ಉಂಟಾಯಿತು, ಪರಲೋಕದ ಸ್ವಾರಸ್ಯಕರವಾದಂತಹ ಮಾತು ಉಂಟಾಯಿತು. ಅದರ ಅರ್ಥ ಇವತ್ತು ಒಂದು ವೇಳೆ ತಿನ್ನೋದಕ್ಕೆ ಕಡಿಮೆ ಇಲ್ಲದೆ ಇರ್ಬೋದು, ಊಟಕ್ಕೆ ಇರ್ಬೋದು, ಬಟ್ಟೆಗೆ ತಕ್ಕ ಮಟ್ಟಿಗೆ ಜೀವನ ಮಾಡ್ತಿದ್ದಿರ್ಬೋದು, ಬಟ್ ನಿಮಗೂ ಕೂಡ ಸಂತೋಷ ಬೇಕು. ಕುರುಬರು, that shows the middle class families, they are suffering, they are struggling. ಅವರದೇ ಆದಂತಹ ಕಷ್ಟಗಳು, ಸಂಕಟಗಳು, ನೆಮ್ಮದಿಯಿಂದ ಇರುವಂತಹ ಬದುಕು, ಓಡಾಟ, ಬಿಸಿ ಸ್ಕೆಡ್ಯೂಲ್ಸ್, ಇಂಥದ್ರ ಮಧ್ಯದಲ್ಲಿ ಯೇಸು ಸ್ವಾಮಿ ಏನ್ ತೋರಿಸಿಕೊಡ್ತಾ, ಅವರಿಗೋಸ್ಕರವಾಗಿಯೂ ಕೂಡ ನನ್ನ ಜನ, ಅವರಿಗೋಸ್ಕರವಾಗಿಯೂ ಕೂಡ ನನ್ನ ಜನ, ಶೋಷಣೆಗೆ ಒಳಗಾದಂತ ಜನರು ಮಾತ್ರವಲ್ಲದೆ ಅನೇಕ ಸಂಕಟಗಳನ್ನ, ಶ್ರಮೆಗಳನ್ನ, ವೇದನೆಗಳನ್ನ ಅನುಭವಿಸ್ತಾ ಇರುವಂತಹ ಪ್ರತಿ ಮಾನವನಿಗಾಗಿ ಯೇಸು ಕ್ರಿಸ್ತನು ಬಂದ, ಪ್ರತಿ ಮನುಷ್ಯನಿಗಾಗಿ ಯೇಸು ಕ್ರಿಸ್ತನು ಬಂದ, ಪ್ರತಿಯೊಬ್ಬರಿಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ಜನನವನ್ನು, ತನ್ನ ಪ್ರಕ್ರಿಯೆಯನ್ನ ಕೊಟ್ಟ. ಈ ದಿನ ನಿನ್ನ ಜೀವಿತದಲ್ಲಿ, ಇವತ್ತು ನಿನ್ನ ಬದುಕಿನಲ್ಲಿ, ಇವತ್ತು ನಿನ್ನ ಕುಟುಂಬದಲ್ಲಿ ಯಾವ ಪರಿಸ್ಥಿತಿ, ಯಾವ ನೆಲೆ, ಯಾವ ನೆಮ್ಮದಿಯಿಂದ ಇರುವಂತಹ ಜೀವಿತ, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಆಧರಿಸಿ ನಿನ್ನ ಜೀವಿತವನ್ನು ಕಟ್ಟುವಂಥದ್ದು, ನಿನ್ನ ಬದುಕನ್ನು ಕಟ್ಟುವಂತ ದೇವರಾಗಿದ್ದಾನೆ. ಆತನ ಜನನವು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾಧಾನವನ್ನು, ಸಂತೋಷವನ್ನು, ಕರುಣೆಯನ್ನು, ದಯೆಯನ್ನು ಕೊಡುವಂತ ಜನನವಾಗಿದೆ. The Christmas is not all about the new clothes. Christmas is not all about eating biryani. Christmas is all about to raise the downcast people to upward. ಕ್ರಿಸ್ತನ ಜನನ ಅಂತಂದ್ರೆ ಹೊಸ ಬಟ್ಟೆ ಅಲ್ಲ, ಕ್ರಿಸ್ತನ ಜನನ ಅಂತಂದ್ರೆ ಓಟ ಅಲ್ಲ. ಕ್ರಿಸ್ತನ ನಿಜವಾದ ಜನನ ಅಂದ್ರೆ ಗೊತ್ತಾ? ಯಾರ್ಯಾರು ಕೆಳಗಡೆ ಬಿದ್ದುಕೊಂಡಿದ್ದಾರೋ, ಕಣ್ಣೀರಿನಲ್ಲಿ ಬಿದ್ದುಕೊಂಡಿದ್ದಾರೋ, ವೇದನೆಯಲ್ಲಿ ಬಿದ್ದುಕೊಂಡಿದ್ದಾರೋ ಅಂತವರನ್ನ ಮೇಲೆತ್ತುವಂತ ಅದ್ಭುತವಾದಂತ ಕ್ರಿಸ್ಮಸ್. That's why I stated a statement that Jesus' birth is not a natural birth, but it's a historical birth. ಯೇಸು ಕ್ರಿಸ್ತನ ಜನನ ಸಾಮಾನ್ಯ ಜನನ ಅಲ್ಲ, ಅದೊಂದು ಇತಿಹಾಸ ಸೃಷ್ಟಿಸಿದಂತ ಜನನ. ಕೊನೆಯದಾಗಿ ಡೌನ್ಕಾಸ್ಟ್ ಪೀಪಲ್, ಯಾರ ಬಡತನಗಳಲ್ಲಿ ಕಣ್ಣೀರುಗಳಿದ್ದಾರೋ ಅವರ ಮೇಲೆ ಎತ್ತುವಂತ ಕ್ರಿಸ್ಮಸ್, ಅವರ ಜೀವಿತಗಳನ್ನ ಕಟ್ಟುವುದಕ್ಕಾಗಿ ಬಂದ ಯೇಸು. ಮಾತ್ರವಲ್ಲದೆ ನಮ್ಮ ಇಡೀ ಪ್ರಪಂಚದಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಇರ್ತೀವಿ, ಅನೇಕ ಕಷ್ಟಗಳು, ಸಂಕಟಗಳು, ಓಡ್ತಾ ಇರ್ತೀವಿ, ಬಿಸಿಯಾಗಿರ್ತೀವಿ, ಸಮಸ್ಯೆಗಳ ಹಿಂದಾಕೊಂಡು ಓಡ್ತಾ ಇರ್ತೀವಿ. ಅಂತವರಿಗೆ ಯೇಸು ಹೇಳಿದ, ನಿನ್ನ ಚಿಂತಾಭಾರವನ್ನ ನನ್ನ ಮೇಲೆ ನಾನು ನಿನಗೋಸ್ಕರ ಚಿಂತಿಸ್ತೇನೆ. ನಿನ್ನ ಕಷ್ಟವನ್ನ, ನಿನ್ನ ಸಂಕಟವನ್ನ, ನಿನ್ನ ವೇದನೆಯನ್ನ ಕಲ್ವಾರಿ ಶಿಲ್ಬೆ ಮೇಲೆ ನಾನು ಹೊರಲಿಕ್ಕಿದ್ದೇನೆ. ನಾನು ಮಗುವಾಗಿ ಬಂದೆ ನಿನ್ನನ್ನ ವಿಮೋಚಿಸುವುದಕ್ಕೋಸ್ಕರವಾಗಿಯೇ. ನಾನು ನಿನ್ನನ್ನ ವಿಮೋಚನೆಗೊಳಿಸುವುದಕ್ಕೋಸ್ಕರವಾಗಿಯೇ ನಾನು ಬಂದಿದ್ದೇನೆ. ಪ್ರತಿಯೊಬ್ಬ ಮಾನವ ಕುಲವನ್ನ, ಪ್ರತಿಯೊಬ್ಬ ಮನುಷ್ಯನನ್ನ, ಪ್ರತಿಯೊಬ್ಬೊಬ್ಬರನ್ನ ವಿಮೋಚನೆ ಮಾಡುವುದಕ್ಕೋಸ್ಕರವಾಗಿ ಬಂದಂತೆ ಯೇಸು. ಮೊದಲನೇದಾಗಿ ಜೋಯಿಸರು ಬಂದರು. ಜೋಯಿಸರಾದ್ರೂ ಕೂಡ, ಐಶ್ವರ್ಯವಂತರಾದ್ರೂ ಕೂಡ, ಎಷ್ಟೇ ಐಶ್ವರ್ಯ ಮನುಷ್ಯನಿಗಿದ್ರು ಕೂಡ ನೆಮ್ಮದಿ, ಸಮಾಧಾನ, ಸಂತೋಷ. ಸಂತೋಷ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ನಾನು ಆ ಸಂತೋಷವನ್ನು ಕೊಡುವುದಕ್ಕಾಗಿ ಬಂದಿದೆ. ಅದರ ಅರ್ಥ ಏನಂದ್ರೆ, ಇವತ್ತಿನ ಪ್ರಪಂಚ ಸಂತೋಷ ಅಂದ್ರೆ ಕೇವಲ 3 ಗಂಟೆಗಳ ಕಾಲ ಫಿಲ್ಮ್ ಥಿಯೇಟರ್ ನಲ್ಲಿ ಕುಳಿತರೆ ಸಂತೋಷ. ಅದಾದ ಮೇಲೆ ಆ ಸಂತೋಷ ಹಾಗೆ ಮುಂದುವರಿಯುತ್ತಾ, ಹೆಂಡತಿ ಮಕ್ಕಳೊಟ್ಟಿಗೆ ಜೀವಿಸುವಾಗ, ತಮಾಷೆ ಮಾಡುವಾಗ, ಫ್ರೆಂಡ್ಸ್ ಜೊತೆ ತಮಾಷೆ ಮಾಡುವಾಗ ಆ ಸಂತೋಷ ಹಾಗೆ ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗದೆ ಹೋದ್ರೆ ಈ ಲೋಕದ ಸಂತೋಷ ಕಾಲ್ಪನಿಕವಾದ ಸಂತೋಷ, ಈ ಲೋಕದ ಸಮಾಧಾನ ಕಾಲ್ಪನಿಕವಾದ ಸಮಾಧಾನ. ನಿನ್ ಫ್ರೆಂಡ್ಸ್ ಜೊತೆ ಇದ್ದಾಗ ಸಂತೋಷ ಇರುತ್ತೆ, ಕುಣಿದಾಡ್ತೀವಿ, ಪಾರ್ಟಿ ಮಾಡ್ತೀವಿ, ತಿಂತೀವಿ, ಎವ್ರಿಥಿಂಗ್ ಇಸ್ ದೇರ್. ಬಟ್ ಐ ಆಮ್ ಆಸ್ಕಿಂಗ್ ಯು, ಆ ಸಂತೋಷ, ಆ ಸಮಾಧಾನ
ಸಮಾಧಾನ ನಿತ್ಯ ಇರಬೇಕು. 24 ಗಂಟೆ ನಿನ್ನ ಹೃದಯದಲ್ಲಿರ್ಬೇಕು. ಆಗಲೇ ನೀನೊಬ್ಬ ನಿಜವಾದಂತ ಅರ್ಥಪೂರ್ಣ ಪರಿಪೂರ್ಣ ವ್ಯಕ್ತಿ. ಆ ಸಂತೋಷ ನಿನ್ನೊಳಗಡೆ ಇಲ್ಲ, ಆ ಸಮಾಧಾನ ಇಲ್ಲ ಅಂದ್ರೆ ಎಷ್ಟೇ ದೊಡ್ಡ ಐಶ್ವರ್ಯವಂತನಾಗಿದ್ರು ಕೂಡ ಅವನಿಗೆ ಮೊಟ್ಟ ಮೊದಲನೇದಾಗಿ ಬೇಕಾಗಿರುವುದು ಐಶ್ವರ್ಯ ಅಲ್ಲ, ಅವನಿಗೆ ಬೇಕಾಗಿರುವುದು ಸಮಾಧಾನ, ಸಂತೋಷ. ಆ ಸಂತೋಷ, ಆ ಸಮಾಧಾನ ನಿನಗೆ ಬೇಕಾದ್ರೆ, ನಿನ್ನಲ್ಲಿ ಇರಬೇಕಾದ್ರೆ ಜೋಯಿಸರು ಯೇಸುವನ್ನ ಹುಡುಕಿ ಬಂದರು. ಜೋಯಿಸರು ರಕ್ಷಕನಾಗಿ ಜನಿಸಿದಂತ ಆ ಯೇಸುವನ್ನ ಹುಡುಕಿ ಬಂದರು. ಬಹಳ ಐಶ್ವರ್ಯವಂತರು, ಹಣ ಇತ್ತು, ಬೆಳ್ಳಿ ಬಂಗಾರ ಇತ್ತು, ಆದ್ರೆ ಅವರು ಯೇಸುವನ್ನ ಹುಡುಕಿ ಬಂದರು. ರಕ್ಷಕನಾದ ಯೇಸುವನ್ನ ಹುಡುಕಿ ಬಂದು ಆತನನ್ನ ಆರಾಧಿಸಿದರು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ 3 ವರ್ಗದ ಜನರಿಗೆ ಯೇಸು ಬೇಕು. ಈ 3 ವರ್ಗದ ಜನರಿಗೂ ಕೂಡ ರಕ್ಷಕನಾದಂತ ಯೇಸು ಕ್ರಿಸ್ತನ ಪ್ರೀತಿ ಬೇಕು. ಆ ರಕ್ಷಕನಾದ ಯೇಸು ಕ್ರಿಸ್ತನ ಸಮಾಧಾನ ಬೇಕು. ಆ ರಕ್ಷಕನಾದ ಯೇಸು ಕ್ರಿಸ್ತನ ಸಾನ್ನಿಧ್ಯ, ಸಂತೋಷ, ನೆಮ್ಮದಿ ಬೇಕು. ಕ್ರಿಸ್ಮಸ್ ಅನ್ನುವಂಥದ್ರ ಅರ್ಥ ಎಲ್ಲಾ ಮನುಷ್ಯರಿಗೂ, ಭೂಮಿ ಮೇಲೆ ಬದುಕಿರುವಂತಹ ಪ್ರತಿ ಮನುಷ್ಯರು ಸಮಾಧಾನದಲ್ಲಿ, ಸಂತೋಷದಲ್ಲಿ, ನೆಮ್ಮದಿಯಲ್ಲಿ ಜೀವಿಸಬೇಕೆಂಬ ಅರ್ಥದೊಂದಿಗೆ ನಾವು ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಿಮ್ಮಲ್ಲಿ ಸಮಾಧಾನ ಇಲ್ವಾ? ಸಂತೋಷ ಇಲ್ವಾ? ಸಂಕಟಗಳೇನ? ಸಾಲಗಳ? ಬ್ಯುಸಿಯಾಗಿದೆಯಾ? ಚಿಂತೆಗಳ? ಏನ್ ನಿನ್ನನ್ನು ಕಾಡ್ತಾ ಇದೆ? ಯಾವುದು ನಿನ್ನನ್ನು ಬಾಧಿಸ್ತಾ ಇದೆ? ಒಂದು ಮಾಡು. ಆ 3 ಜನರು ಕೂಡ ಯೇಸುವಿಗೆ ಅಡ್ಡ ಬಿದ್ದರು, ಯೇಸುವನ್ನ ಆರಾಧಿಸಿದ್ರು. ನೀನು ಕೂಡ ಆ ರಕ್ಷಕನನ್ನ, ಆ ದೇವರನ್ನ, ಆ ಸೃಷ್ಟಿಕರ್ತನನ್ನ ಆರಾಧಿಸುವುದಾದ್ರೆ, ನಿನ್ನ ಬದುಕನ್ನ ಪೂರ್ಣ ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ, ಆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಾ ಆ ಜಗದ್ರಕ್ಷಕನನ್ನ ಕೊಂಡಾಡಿ ಹೃದಯದಲ್ಲಿ ಯೇಸುವೆ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿ ನನಗೆ ಸಮಾಧಾನ ಕೊಡು, ಸಂತೋಷ ಕೊಡು ಅಂತ ಕೇಳುವುದಾದರೆ ಆತ ನಿನ್ನ ಬದುಕನ್ನು ಬದಲಾಯಿಸಿ ನಿನ್ನ ಜೀವಿತವನ್ನ ಆಶೀರ್ವಾದಕರವಾಗಿ ಮಾಡಿ ನಿನಗೂ ಕೂಡ ಭವಿಷ್ಯವನ್ನು ಕೊಟ್ಟು, ಸಂತೋಷವನ್ನು ಕೊಟ್ಟು, ನೆಮ್ಮದಿಯಾಗಿ ಬದುಕಿ, ಅದು ಮಾತ್ರ ಅಲ್ಲ, ನಿತ್ಯ ಜೀವಕ್ಕೆ ನಿತ್ಯಕ್ಕೂ ನಿನ್ನ ಸಂತೋಷದಲ್ಲಿರುವಂತೆ ಮಾಡುವಂತ ದೇವರಾತನಾಗಿದ್ದಾನೆ. ಈ ಲೋಕದ ಯಾತ್ರೆ ಮುಗಿಸಿದ್ರು ಕೂಡ ಪರಲೋಕದಲ್ಲಿ ಅದ್ಭುತವಾದ ಸಂತೋಷ, ನೆಮ್ಮದಿ, ಆರೋಗ್ಯಕರವಾದ ಜೀವಿತವನ್ನ ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಇದುವೇ ಕ್ರಿಸ್ಮಸ್. ಈ ಕ್ರಿಸ್ಮಸ್ ನಿನ್ನ ಜೀವಿತದಲ್ಲಿ ಹರ್ಷ, ಉಲ್ಲಾಸ, ಸಂತೋಷ, ನೆಮ್ಮದಿ, ಆರೋಗ್ಯ, ಆಯಸ್ಸು ಎಲ್ಲವನ್ನು ಕೊಟ್ಟು ಮುನ್ನಡೆಸಲಿ. ಕರ್ತನ ಪ್ರಭೆಯು ಆ ದಿನ ಪ್ರಕಾಶಿಸಿದ ಹಾಗೆ ನೀವು ಪ್ರಕಾಶಿಸಲಿ. ಈ ಕ್ರಿಸ್ಮಸ್ ನಿಂದ ಹೊಸ ಬದಲಾವಣೆಗಳು, ಆಶೀರ್ವಾದಗಳು ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ವಂಶಕ್ಕೂ ಬಂಧುಗಳು ಎಂಬುದಾಗಿ ಹಾರೈಸ್ತಾ, ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.